ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಜಾರಿ ಇನ್ನೊಂದು 5 ನಿಮಿಷ ಎಡ್ಮೇಲಿದೆ, ಕಳಿಸ್ಬಿಡ್ತೀನಿ, ಹೊರಡೋಣ. ಈಗಾಗಲೇ ನಾನು ನನ್ನ ಇಬ್ಬರು ಮಕ್ಕಳನ್ನು ಶ್ರೀಮಂತರು ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಇವಳನ್ನು ಶ್ರೀಮಂತರು ಮನೆಗೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಅದನ್ನು ಒಪ್ಕೊಳ್ಳಲ್ಲ. ಏನು ಯಾವಾಗಲೂ ರೌಡಿಸ ಮಾಡೋ ನಮ್ಮ ರೌಡಿ ಬೇಬಿ ಸೈಲೆಂಟ್ ಆಗಿದ್ದಾಳೆ. ನೀನೇನೇ ಹೇಳು ಬಜಾರ್, ನಿನಗೆ ಸೈಲೆನ್ಸ್ ಎಲ್ಲ ಸೂಟ್ ಆಗಲ್ಲ. ಪಟ ಪಟ ಮಾತಾಡ್ತಿರ್ಬೇಕು, ಅವ್ರಿಗನ್ನ ಬೈತಿರ್ಬೇಕು. ಆಗ್ಲೇ ಬಜಾರಿ ಅನ್ನೋ ಹೆಸರಿಗೆ ಕಳೆ. ಏ ಬಜಾರಿ, ಏನಾಯ್ತು? ಯಾಕೊಂಥರ ಇದೆಯಾ? ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಹಾಗೇನಿಲ್ಲ ವೇದಾಂತ್, ನಾನು ನಾರ್ಮಲ್ ಆಗೇ ಇದ್ದೀನಿ. ನೀನು ಯಾವಾಗ ಹೇಗಿರ್ತಿ ಅಂತ ನನಗೆ ಗೊತ್ತಿಲ್ವಾ? ಸುಳ್ಳು ಹೇಳ್ಬೇಡ. ಏನಾಯ್ತು ಹೇಳು. ವೇದಾಂತ್, ನಂಗೆ ಅದಿತಿ ಮದುವೆ ಬಗ್ಗೆನೇ ಯೋಚನೆ ಆಗ್ತಿದೆ. ನೆನ್ಪು ಮಾಡಿಕೊಂಡ್ರೆ ನಿದ್ದೆನೇ ಬರಲ್ಲ. ನಾನು ಇರ್ಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯ ಬಚಾರಿ? ಅವರಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಾನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸ್ತೀನಿ. ಸೊ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ನೀನೇ ನಿಂತು ಮದುವೆ ಮಾಡಿಸ್ತೀಯ, ನೀನೆಲ್ಲ ಜವಾಬ್ದಾರಿ ತಗೊಳ್ತೀಯ ಅನ್ನೋದ್ರ ಬಗ್ಗೆ ಟೆನ್ಷನ್ ಇಲ್ಲ ವೇದಾಂತ್. ನಂಗೆ ಅಪ್ಪನ ಬಗ್ಗೆನೇ ಟೆನ್ಷನ್ ಆಗ್ತಿರೋದು. ಅಪ್ಪ ಯಾವುದೇ ಕಾರಣಕ್ಕೂ ಅದಿತಿನ ರಾಜಣ್ಣಂಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಅವ್ರು ಹಾಗೆ ಮಾಡಿಬಿಡ್ತಾರೆ, ಎಲ್ಲಿ ಅವ್ರನ್ನ ದೂರ ಮಾಡಿಬಿಡ್ತಾರೆ ಅಂತ ಭಯ ಆಗ್ತಿದೆ. ಹಾಗೆಲ್ಲ ಏನೂ ಆಗಲ್ಲ ಬಜಾರಿ. ಅಪ್ಪನಿಗೆ ಧ್ರುವನ ಮೇಲೆ ಒಳ್ಳೆ ಒಪಿನಿಯನ್. ಅದಿತಿನ ಮದುವೆ ಮಾಡಿಕೊಡೋದಕ್ಕೆ ಅವ್ರಿಗೆ ಖಂಡಿತವಾಗ್ಲೂ ಖುಷಿ ಇರುತ್ತೆ. ಜನ ಏನೇನೋ ಮಾತಾಡ್ತಾರೆ ಅಂತ ಹಂಚ್ತಾ ಇದ್ದಾರೆ ಅಷ್ಟೇ. ಹಾಗಂತ ಈ ಮದುವೆಗೆ ಅವ್ರು ಒಪ್ಕೊಳ್ಳೋದೇ ಇಲ್ಲ ಅಂತಿಲ್ಲ. ನಾವೆಲ್ಲರೂ ಕೂತ್ ಮಾತಾಡ್ಬೇಕಷ್ಟೇ. ನಾವೆಲ್ಲರೂ ಕೂತ್ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಅಪ್ಪ ಖಂಡಿತವಾಗ್ಲೂ ಮದುವೆಗೆ ಒಪ್ಕೊಳ್ತಾರೆ. ಆದರೂ ಹೊಟ್ಟೆ ಒಳಗೆ ಒಂಥರ ಸಂಕಟ ಆಗ್ತಾ ಇದೆ. ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದಾಗ ಮಾಡಿದ ಪ್ರಪೋಸಿಗೆ ಏನಂತ ಉತ್ತರ ಬರುತ್ತೆ ಅಂತ ಟೆನ್ಷನ್ ಆಗುತ್ತಲ್ಲ, ಆ ಥರ ಟೆನ್ಷನ್ ಆಗ್ತಾ ಇದೆ. ಬಜಾರಿ, ನೀನು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ನೀನು ಓಕೆ ಅಂದ್ರೆ ಕೊಡ್ತೀನಿ. ಏನು ವೇದಾಂತ್? ಕಣ್ಣು ಮುಚ್ಕೋ ಹೇಳ್ತೀನಿ. ಒಂಥರ ಚೆನ್ನಾಗಿದೆ. ಇನ್ನೊಂದು ಕೊಡು ನೋಡೋಣ. ಯೋ, ದೊಡ್ಡ ಆಸೆ ಬುರ್ಕ ಕಣಯ್ಯ ನೀನು. ಕೊಡುವಂತ ತಕ್ಷಣ ಕೊಟ್ಬಿಡೋದಾ? ಛೀ, ನಿಂಗೊಂಚೂರು ನಾಚಿಕೆ ಅನ್ನೋದೇ ಇಲ್ಲ ಬಿಡು. ಇನ್ನೊಂದು ಬೇಕಾ? ಇನ್ನೊಂದು ಕೊಡ್ತೀನಿ, ಕೇಳು. ಏಯ್, ಸುಮ್ಮನೆ ಇರೋ ಅಂದೆ ತಾನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.